ಎಲ್ಲರಿಗೂ ಶುಭೋದಯ. ಇಂದು ನಾನು ತರೈನ್ ಕದನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಮೊಹಮ್ಮದ್ ಗೋರಿ ಮತ್ತು ಮೂರನೆಯ ಪೃಥ್ವಿರಾಜ್ ಚವ್ಹಾಣನ ನಡುವೆ ಎರಡು ತರೈನ್ ಕದನಗಳು ನಡೆದವು. ಮೊದಲನೆಯ ತರೈನ್ ಕದನದಲ್ಲಿ ಮೊಹಮ್ಮದ್ ಗೋರಿಯನ್ನು ಮೂರನೆಯ ಪೃಥ್ವಿರಾಜ್ ಚವ್ಹಾಣನು 1191ರಲ್ಲಿ ಸೋಲಿಸಿದನು. ಮೊಹಮ್ಮದ್ ಗೋರಿ ಸೋತ ನಂತರ ಪೃಥ್ವಿರಾಜನನ್ನು ಸೋಲಿಸಲು ಮತ್ತೆ 1192ರಲ್ಲಿ ಎರಡನೆಯ ತರೈನ್ ಕದನ ನಡೆಯಿತು. ಈ ತರೈನ್ ಎನ್ನುವ ಹೆಸರು ಬಂದಿದ್ದು ತರೈನ್ ಎನ್ನುವ ಸ್ಥಳದಲ್ಲಿ ಈ ಕದನಗಳು ನಡೆದಿದ್ದರಿಂದ ಇದನ್ನು ತರೈನ್ ಕದನಗಳು ಎನ್ನುವರು. 1192ರಲ್ಲಿ ಮೊಹಮ್ಮದ್ ಗೋರಿಯು ಮೂರನೆಯ ಪೃಥ್ವಿರಾಜನ ಮೇಲೆ ದಾಳಿ ಮಾಡಿ ಮೂರನೇ ಪೃಥ್ವಿರಾಜ್ ಚವ್ಹಾಣನನ್ನು ಸೋಲಿಸಿ ದಿಲ್ಲಿ ಮತ್ತು ಅಜ್ಮೀರ್ಗಳನ್ನು ವಶಪಡಿಸಿಕೊಂಡು ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡನು. ಒಟ್ಟು ಭಾರತದಲ್ಲಿ 3 ತರೈನ್ ಕದನಗಳು ನಡೆದಿವೆ ಎಂದು ಹೇಳಬಹುದು. ಮೂರನೆಯ ತರೈನ್ ಕದನವು ಇಲ್ತಮಷನ ಕಾಲದಲ್ಲಿ ನಡೆಯಿತು. ಥ್ಯಾಂಕ್ ಯು.